ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಗೋವಾದಲ್ಲಿ ಡೇ 2. ಇವಾಗ ನಾವು ಬಂದಿರೋಲ್ಲ ಪೋಲಾ ವ್ಯೂ ಪಾಯಿಂಟ್ ಬೀಚ್ ವ್ಯೂ ಇದೆ. ಸೊ ನೋಡೋಣ, ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗ್ಬೇಕು ಇವಾಗ ವ್ಯೂ ಪಾಯಿಂಟ್ಗೆ. ಸೊ ಇದು 4 ಅವರ್ಸ್ಗೆ 40 ರೂಪೀಸ್ ಇದೆ. ಈ ಡೋನಾ ಪೌಲಾ ಚೆಟ್ಟಿ ಬಂದ್ಬಿಟ್ಟು ಪಣಜಿಯಿಂದ 7 ಕಿಲೋಮೀಟರ್ಸ್ ದೂರ ಇದೆ. ಹಾಗೆ ನಮ್ಗೆ ಇಲ್ಲಿ ಮಾಂಡವಿ ಮತ್ತೆ ಜುವಾರಿ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರುವ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಕಾರ್ ಪಾರ್ಕ್ ಮಾಡಿ ಈ ವೇಯಿಂದ ಇಲ್ಲಿ ಬಂದು ಕಾರ್ ಪಾರ್ಕ್ ವ್ಯೂ ಮಾಡಿದ್ದಾರೆ. ಬಟ್ ನೋ ಪಾರ್ಕಿಂಗ್ ಅಂತ ಬೋರ್ಡ್. ಬಟ್ 2 ವೀಲರ್ ತೊಗೊಂಡ್ರೆ ಇಲ್ಲರೂ ತೊಗೊಂಡ್ಬರ್ಬೋದು. ಈಗ ನಾವು ಪಾರ್ಕ್ ಮಾಡಿರೋದ್ರಿಂದ ಆಲ್ಮೋಸ್ಟ್ 1 ಕಿಲೋಮೀಟರ್ ಆಗುತ್ತೆ. ನಡ್ಕೊಂಡು ಬರ್ಬೋದು. ಒಂದು 10 ಮಿನಿಟ್ಸ್ ಆಗುತ್ತೆ. ಈ ಡೋನಾ ಪೌಲಾ ಚೆಟ್ಟಿಯಲ್ಲಿ ತುಂಬಾನೇ ವಿಷಯಗಳಿದೆ. ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಡೋನಾ ಪೌಲಾ ವ್ಯೂ ಪಾಯಿಂಟ್ ಅಂತ. ಅಲ್ಲಿ ಸೂಪರ್ ಆಗಿರೋ ಸಿ ವ್ಯೂನ ನೋಡ್ಬೋದು. ಚೆಟ್ಟಿ ಹತ್ರನೇ ಸಣ್ಣ ಪುಟ್ಟ ಶಾಪ್ಗಳಿದೆ. ನಿಮಗೆ ಗೋವಾದ ನೆನಪಿಗೋಸ್ಕರ ಏನಾದರೂ ತಗೋಬಹುದು. ಹಾಗೆ ನಿಮ್ಗೆ ಅಡ್ವೆಂಚರ್ ಇಷ್ಟ ಆದ್ರೆ ಇಲ್ಲಿ ಜೆಟ್ ಸ್ಕೈಯಿಂಗ್, ಕಯಾಕಿಂಗ್ ಎಲ್ಲಾನು ಟ್ರೈ ಮಾಡ್ಬೋದು. ಸೊ ಈಗ ಬಂದಿದ್ದು ಡೋನಾ ಪೌಲಾ ವ್ಯೂ ಪಾಯಿಂಟ್ ಅಂತ. ಸೊ ಈ ಪಾಯಿಂಟ್ ಫೇಮಸ್ ಆಗಿರೋದು ಫೇಮಸ್ ಫಿಲಮ್ ಶೂಟ್ಸ್ಗೆ. ಸೊ ಆಲ್ಮೋಸ್ಟ್ ಮೋಸ್ಟ್ ಆಫ್ ಹಿಂದಿ ಫಿಲಮ್ ಶೂಟ್ ಆಗಿದೆ ಈ ಸ್ಪಾಟಲ್ಲಿ. ನನ್ನ ಹಿಂದೆ ಕಾಣ್ತಿರೋ ಈ ಸ್ಪಾಟಲ್ಲಿ ಸಿಂಗಮ್ ಫಿಲಮ್ದು ಒಂದು ಸೀನ್ ಶೂಟ್ ಆಗಿರುತ್ತೆ, ಎಲ್ಲರೂ ನೋಡಿರ್ತೀರ. ಸೊ ಆ ಸಿಂಗಮ್ ಫಿಲಮ್ದು ಅಜಯ್ ದೇವ್ಗನ್ ಸೀನ್ ಶೂಟ್ ಆಗಿದ್ದು ಇದೇ ಸ್ಪಾಟಲ್ಲೇ. ಇದು ಡೋನಾ ಪೌಲಾ ವ್ಯೂ ಪಾಯಿಂಟ್. ಇದಕ್ಕೆ ಲವರ್ಸ್ ಪ್ಯಾರಡೈಸ್ ಅಂತಾರೆ. ಇದ್ರ ಕಥೆನ ಮುಂದೆ ತಿಳ್ಕೊಳ್ಳೋಣ. ಐಡಿಯಲ್ ಟೈಮ್ ಇಲ್ಲಿ ವಿಸಿಟ್ ಮಾಡೋಕ್ಕೆ ಸನ್ರೈಸ್ ಅಂತ ಸನ್ಸೆಟ್ ಇರುತ್ತೆ. ಉಳಿದ ಟೈಮಲ್ಲಿ ಸ್ವಲ್ಪ ಬಿಸಿಲಿದ್ರೆ ಹಚ್ಚಿಕೊಂಡು ಇಲ್ಲಿ ನೋಡ್ಬೋದು. ನಮ್ಮಿಂದ ನ್ಯೂ ಇಯರ್ದು ಕ್ರಿಸ್ಮಸ್ ಅಂತ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ನೆಟ್ವರ್ಕ್. ಈ ಪ್ಲೇಸ್ ಅಲ್ಲಿ ಪೋರ್ಚುಗೀಸ್ ಅವ್ರ ರಾಜಾನಿ ಮಗಳು ಡೋನಾ ಅನ್ನೋರು ಫಿಶರ್ ಮ್ಯಾನ್ ಜೊತೆ ಈ ಪ್ಲೇಸ್ ಅಲ್ಲಿ ಲವ್ ಆಗಿದ್ದಂತೆ. ಡೋನಾ ಅಂದ್ರೆ ಫಿಶರ್ ಮ್ಯಾನ್ಗೆ. ಸೊ ಈ ಪ್ಲೇಸ್ ಅಲ್ಲೇ ಲವ್ ಆಗಿ ಅವರು ಮನೆಯವ್ರು ಒಪ್ಪಿರ್ಲಿಲ್ಲ. ಅದಕ್ಕೆ ಈ ಪ್ಲೇಸ್ ಇಂದಾನೆ ಅವಳು ನೀರಿಗೆ ಜಂಪ್ ಮಾಡಿದ್ದಂತೆ. ಸೊ ಅದಕ್ಕೆ ಈ ಪ್ಲೇಸ್ ಡೋನಾ ಪೌಲಾ ವ್ಯೂ ಪಾಯಿಂಟ್ ಅಂತಾರೆ. ಸೊ ರಾಜನ ಮಗಳ ಹೆಸರಿಂದಾನೆ ವ್ಯೂ ಪಾಯಿಂಟ್ ನ ನೇಮ್ ಮಾಡಿದ್ದಾರೆ. ಮೇಲ್ಗಡೆ ನೋಡ್ಕೊಂಡು ವ್ಯೂ ಪಾಯಿಂಟ್ ಇದೆ. ಸೊ ಇದು ಮೇಲ್ಗಡೆಯಿಂದ ಕಾಣೋ ವ್ಯೂ. ಈ ವ್ಯೂ ಪಾಯಿಂಟ್ ಅಲ್ಲಿ ಇದು ಆಕ್ಚುಲಿ ಫೋಟೋಜೆನಿಕ್ ಅಂಡ್ ವ್ಯೂ ಸ್ಪಾಟ್. ಸೊ ಈ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ತಾ ಇದೀವಿ. ಗೋವಾದಲ್ಲಿ, ನಾರ್ತ್ ಗೋವಾದಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ವ್ಯೂ ಪಾಯಿಂಟ್, ಸನ್ರೈಸ್ ಅಂಡ್ ಸನ್ಸೆಟ್ಗೆ ಫಿಟ್ ಇರೋ ವ್ಯೂ ಪಾಯಿಂಟ್ ಅಂದ್ರೆ ಇದು ಡೋನಾ ಪೌಲಾ ವ್ಯೂ ಪಾಯಿಂಟ್. ಇದನ್ನ ಮುಗಿಸ್ಕೊಂಡು ಆಕ್ಚುಲಿ ಕ್ರೌಡ್ ಕಮ್ಮಿ ಇದೆ. ಸೊ ನಾರ್ತ್ ಗೋವಾದಲ್ಲಿ ಪೀಸ್ಫುಲ್ ಆಗಿ ಸೈಟ್ ಸೀನ್ ಎಂಜಾಯ್ ಮಾಡ್ಬೇಕನ್ನೋರು ಇಲ್ಲಿ ಬಂದು ಒಂದು ವಿಸಿಟ್ ಹಾಕ್ಬೋದು. ಬಟ್ ಐಡಿಯಲ್ ಫಾರ್ ಸನ್ರೈಸ್ ಅಂಡ್ ಸನ್ಸೆಟ್. ಉಳಿದ ಟೈಮ್ ಸ್ವಲ್ಪ ಬಿಸಿಲಿರುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ, ಸೊ ಈ ವ್ಯೂ ಪಾಯಿಂಟ್ ಇಂದ ನೆಕ್ಸ್ಟ್ ಸ್ಪಾಟಿಗೆ ಹೋಗಿ ಮತ್ತೆ ಮೀಟ್ ಆಗೋಣ. ಸೊ ಈಗ ಹೋಗ್ತಾ ಇರೋದು ನಾವು ಫೌಂಟೇನ್ ಸ್ಟ್ರೀಟ್ ಅಂತ. ಸೊ ಈ ಸ್ಟ್ರೀಟ್ ಅಲ್ಲಿ ಪೋರ್ಚುಗಲ್ ಸ್ಟೈಲಿಶ್ ಇರೋ ಏನೋ ಶಾಪ್ಸ್, ಆಮೇಲೆ ಪೋರ್ಚುಗಲ್ ಸ್ಟೈಲ್ ಏರಿಯಾನ ಅದೇ ರೀತಿ ಇದೆ. ಆ ಏರಿಯಾ ನೋಡಕ್ ಹೋಗ್ತಾ ಇದೀವಿ, ಬನ್ನಿ. ನಾವು ಕಾರ್ ಪಾರ್ಕ್ ಮಾಡಿ ಬಂದಿದ್ದೀವಿ. ಪಾರ್ಕಿಂಗ್ ಆಲ್ಮೋಸ್ಟ್ ಯಾವುದು ನಿಯರ್ ಬಸ್ ಸಿಗಲ್ಲ, ಎಲ್ಲ ದೂರನೇ ಇರುತ್ತೆ. ಎಲ್ಲಿ ನಿಯರೆಸ್ಟ್ ಪಾರ್ಕಿಂಗ್ ಅವೈಲೇಬಲ್ ಇರುತ್ತೋ ಅಲ್ಲಿ ಬ್ಯಾಂಡ್ ಪಾರ್ಕ್ ಮಾಡೋದು ಬೆಲೆ ನೋಡ್ಬೋದು. ಎಲ್ಲ ಆಲ್ಮೋಸ್ಟ್ ಪೋರ್ಚುಗಲ್ ಸ್ಟೈಲಲ್ಲಿ ಬನ್ನಿ ಮುಂದೋಗೋಣ. ನಾವಿಲ್ಲಿ ರೀಚ್ ಆದಾಗ ಅರೌಂಡ್ 11:32 ಆಗಿತ್ತು. ಸೊ ಸ್ವಲ್ಪ ಹಶ್ವಾಗಿತ್ತು ಅಂತ ಅಲ್ಲೇ ನಿಯರ್ ಬೈ ಶಾಪಲ್ಲಿ ಪಾವಜಿ ತಗೊಂಡ್ವಿ. ನನಗೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇದೆ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರೋದು ಫೇಮಸ್ ಫೋರ್ಡನ್ ಸ್ಟ್ರೀಟ್. ಈ ಸ್ಟ್ರೀಟ್ ಫೇಮಸ್ ಆಗಿರೋದೇ ಇಲ್ಲಿರೋ ಕಲರ್ಫುಲ್ ಬಿಲ್ಡಿಂಗ್ಸ್. ಆಮೇಲೆ ಈ ಸ್ಟ್ರೀಟ್ ಅಲ್ಲಿ ವಾಕಿಂಗ್ ಹೋಗೋದೇ ಒಂದು ಫೇಮಸ್ ಸ್ಪಾಟ್. ಇಲ್ಲಿ ಫೋಟೋಜೆನಿಕ್ ಪ್ಲೇಸಸ್ ಇರುತ್ತೆ, ಬಟ್ ಎಲ್ಲ ಮನೆ ಹತ್ರನೂ ಫೋಟೋ ತೆಗಿಸೋಕ್ಕಾಗಲ್ಲ. ಆಮೇಲೆ ಇಲ್ಲಿರೋ ಕೆಫೆಸ್ ಕೂಡ ಫೇಮಸ್. ಜನ ಇಲ್ಲಿ ಬಂದು ಈ ಸ್ಟ್ರೀಟಲ್ಲಿ ಒಂದು ವಾಕ್ ಮಾಡಿ ಕೆಫೆಸಲ್ಲಿ ರೆಸ್ಟ್ ಮಾಡ್ತಾರೆ. ಸೊ ಅದಕ್ಕೆ ಈ ಸ್ಟ್ರೀಟ್ ಫೇಮಸ್. ಸೊ ಅದೊಂದು ಇಲ್ಲಿ ಯಾವುದು ಅಥರೈಸ್ಡ್ ಪಾರ್ಕಿಂಗ್ ಇರಲ್ಲ ಈ ಸ್ಟ್ರೀಟಲ್ಲಿ. ಸೊ ಈ ಸ್ಟ್ರೀಟಿಗೆ ಬರ್ಬೇಕಂದ್ರೆ ಇದಕ್ಕಿಂತ ಸ್ಟ್ರೀಟ್ಗಿಂತ ಮುಂಚೆನೇ 1.5 ಕಿಲೋಮೀಟರ್ ಮತ್ತೆ ಪಾರ್ಕಿಂಗ್ ಇರುತ್ತೆ. ಅಲ್ಲೇ ಪಾರ್ಕಿಂಗ್ ಮಾಡ್ಕೊಳ್ಳೋದು ಸೇಫ್.
ಸೊ ನಾವು ಇಲ್ಲಿಂದ ಗೋವಾದಲ್ಲಿರೋ ಒಂದು ಪಾಪ್ಯುಲರ್ ಚರ್ಚ್ ಹೋಗ್ತಾ ಇದೀವಿ, ಬನ್ನಿ ನೋಡೋಣ. ಸೊ ಈಗ ನಾವು ಬಂದಿರೋದು ಗೋವಾದ ಫೇಮಸ್ ಚರ್ಚ್ ಅವರ್ ಲೇಡಿ ಆಫ್ ಇಮ್ಯಾಕ್ಯುಲೇಷನ್ ಚರ್ಚ್ ಅಂತ. ಹಿಂದ್ಗಡೆ ಏನ್ ನೋಡ್ತಾ ಇದ್ದೀರಲ್ಲ, ಪೋರ್ಚುಗೀಸ್ ಅವರು 1540 ಬಿಲ್ಡ್ ಮಾಡಿರ್ತಾರೆ. ಸೊ ಗೋವಾಗ್ ಬರೋ ಸೇಲರ್ಸ್ಗೆ ಗೈಡ್ ಆಗಲಿ ಅಂತ 1540 ಬಿಲ್ಡ್ ಆಗುತ್ತೆ. ಆಮೇಲೆ ಅರೌಂಡ್ 16th ಸೆಂಚುರಿಲಿ ಇದನ್ನ ರಿನೋವೇಟ್ ಮಾಡಿ ರೀಬಿಲ್ಡ್ ಮಾಡಿ ಇದು ಹೊಸದಾಗಿ ಏನ್ ನೋಡ್ತಾ ಇದ್ದೀರಲ್ಲ ಈ ಸಿಗ್ ಪ್ಯಾಟರ್ನ್ ಆಗಲಿ ಆಮೇಲೆ ಈ ಡೆಕೋರೇಷನ್ಸ್ ಮಾಡಿ ಇದನ್ನ ರಿನೋವೇಟ್ ಮಾಡಿ 16th ಸೆಂಚುರಿಲಿ ಇನ್ನೊಂದ್ಸಲ ಬಿಲ್ಡ್ ಆಗಿ ಅದನ್ನ ಪಬ್ಲಿಕ್ಗೆ ಓಪನ್ ಮಾಡ್ತಾರೆ. ಆಮೇಲೆ ಇಲ್ಲಿ ಮೇನ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತಂದ್ರೆ ಅಲ್ಲಿ ಏನ್ ಬೆಲ್ ನೋಡ್ತಾ ಇದ್ರಲ್ಲ ಚರ್ಚ್, ಆ ಚರ್ಚ್ ಇಲ್ಲಿ ಗೋವಾದಲ್ಲೇ ಸೆಕೆಂಡ್ ಹೈಯೆಸ್ಟ್ ಅಥವಾ ಸೆಕೆಂಡ್ ಲಾರ್ಜೆಸ್ಟ್ ಚರ್ಚ್ ಬೆಲ್ ಅಂತಾರೆ ಅದನ್ನ. ಅಲ್ಲಿ ಈ ಚರ್ಚ್ಗೆ ಬರಕ್ಕೆ ನೀವು ಫೌಂಟೇನ್ ಸ್ಟ್ರೀಟ್ ಏನ್ ನೋಡಿದ್ವಲ್ಲ ಆ ಫೌಂಟೇನ್ ಸ್ಟ್ರೀಟ್ ಅಂದ್ರೆ ಬೈ ವಾಕ್ ಇಂದ ಬಂದು ಈ ಚರ್ಚ್ ನೋಡ್ಬೋದು. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಇರಲ್ಲ, ಕ್ಯಾಮ್ರಾ ಈ ಕಡೆ ಟರ್ನ್ ಆಕ್ಚುಲಿ ಮೇನ್ ರೋಡ್ ಅಲ್ಲೇ ಬರುತ್ತೆ. ಸೊ ಇಲ್ಲಿ ಪಾರ್ಕಿಂಗ್ ಇರಲ್ಲ, ವೆಹಿಕಲ್ಸ್ ಮೂವ್ಮೆಂಟ್ ಇರುತ್ತೆ. ಸೊ ಬೈ ಚಾನ್ಸ್ ನೀವೇನಾದ್ರೂ ವೆಹಿಕಲ್ ತಗೊಂಡ್ ಬರ್ತಾ ಇದ್ರೆ ನಿಯರೆಸ್ಟ್ ಪೇ ಆ್ಯಂಡ್ ಪಾರ್ಕಿಂಗ್ ಅಲ್ಲಿ ಪಾರ್ಕ್ ಮಾಡೋದು ಬೆಟರು. ಇಲ್ಲ ಅಂತಂದ್ರೆ ಹೈಯರ್ ಮಾಡಿದ್ರೆ ನೋ ಪ್ರಾಬ್ಲಮ್, ಕ್ಯಾಬ್ ಡ್ರೈವರ್ಸ್ ಇರ್ತಾರೆ. ಬಟ್ ಓನ್ ವೆಹಿಕಲ್ಸ್ ಅಲ್ಲಿ ಬರೋದ್ರಿಂದ ತುಂಬಾ ಚಿಕ್ಕ ಸ್ಟ್ರೀಟ್ ಇದೆ, ಸೊ ಇಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಆಗ್ತದೆ. ಆಮೇಲೆ ಇದು ಏನ್ ನಾವು ಚರ್ಚ್ ನೋಡ್ತಾ ಇದೀವಲ್ಲ ಈ ಚರ್ಚ್ ಸ್ಪೇಸ್ ಎಲ್ಲ ನೀವು ನೋಡಿರ್ಬೋದು, ತುಂಬಾ ಹಿಂದಿ ಮೂವಿ ಶೂಟಿಂಗ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ರೀಸೆಂಟ್ ಆಗಿರೋ ಸಿಂಬಾ ಮೂವಿ ಆಗಿರ್ಬೋದು ಅಥವಾ ಹಳೆ ಆರ್ಟಿಟಿಕ್ ಆಗಿರ್ಬೋದು, ಎಲ್ಲ ಮೂವೀಸ್ ಫೇಮಸ್ ಸ್ಪಾಟ್. ಚರ್ಚ್ಗೆ ನಾವು ಹೋಗಿದ್ವಿ, ಅಲ್ಲಿಂದ ಮುಗಿಸ್ಕೊಂಡು ನಾವು ಇಲ್ಲಿ ಬ್ರಿಡ್ಜ್ ಆಫ್ ಡ್ರೀಮ್ಸ್ ಅಂತ ಬಂದಿದ್ದೀವಿ. ಇದು ಗೋವಾದ ಲೇಟೆಸ್ಟ್ ಸೆನ್ಸೇಷನ್ ಅಂತಾನೆ ಹೇಳ್ಬೋದು. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಇದು ಪಣಜಿಯಿಂದ ಅರೌಂಡ್ 9.7 ಕಿಲೋಮೀಟರ್ಸ್ ಇದೆ. ಇದ್ರ ಎದುರುಗಡೆನೆ ನಮಗೆ ಹೌಸಸ್ ಆಫ್ ಗೋವಾ ಅಂತ ಒಂದು ಮ್ಯೂಸಿಯಂ ಕಾಣಿಸುತ್ತೆ. ಇಲ್ಲಿ ಒಳಗಡೆ ಹೋದ ತಕ್ಷಣ ನಮಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಆಫ್ ಕಾರ್ಟೂನ್ಸ್ ಕಾಣಿಸುತ್ತೆ, ನೋಡ್ಬೋದು ನೀವು ಕೂಡ. ಹಾಗೆ ಇಲ್ಲಿ ಒಂದಿಷ್ಟು ಸೆಲ್ಫಿ ಪಾಯಿಂಟ್ಸ್ ಕೂಡ ಮಾಡಿದ್ದಾರೆ. ಇಲ್ಲಿ ಆ ಬ್ರಿಡ್ಜ್ ಮೇಲೆ ಹೋಗೋಕೆ ನಮಗೆ ಟಿಕೆಟ್ ತಗೋಬೇಕು. ಪರ್ ಪರ್ಸನ್ 50 ರೂಪೀಸ್. ಇದ್ರದ್ದು ಟೈಮಿಂಗ್ಸ್ ಬಂದ್ಬಿಟ್ಟು ಮಾರ್ನಿಂಗ್ 10 AM ಇಂದ ಈವ್ನಿಂಗ್ 7:30 PM. ಈ ಬ್ರಿಡ್ಜು ರೀಸೆಂಟಾಗಿ ಇನಾಗ್ರೇಟ್ ಆಗಿದೆ ಜೂನ್ 4th of 2025 ಅಲ್ಲಿ. ಸೊ ಇಟ್ಸ್ ಅ ನ್ಯೂಯೆಸ್ಟ್ ಅಟ್ರಾಕ್ಷನ್ ಆಫ್ ಗೋವಾ ನಾವು. ಇಲ್ಲಿ ನೋಡಿ ಇದೆ ಬ್ರಿಡ್ಜ್ ಆಫ್ ಡ್ರೀಮ್ಸ್. ಇದು ಸಸ್ಪೆಂಡೆಡ್ ಬ್ರಿಡ್ಜ್ ಆಗಿದ್ದು ಫುಲ್ ಸ್ಟೀಲಿಂದ ಬಿಲ್ಟ್ ಮಾಡಿದ್ದಾರೆ. ಇದು 80 ಮೀಟರ್ಸ್ ಲಾಂಗ್ ಇದೆ. ಫೌಂಡರ್ ಬಂದ್ಬಿಟ್ಟು ಜರಾದಿ ಗುನಾನೆ ಅಂತ. ಈ ಬ್ರಿಡ್ಜ್ ಇವರ ಡ್ರೀಮ್ ಪ್ರಾಜೆಕ್ಟ್ ಆಗಿತ್ತು. ವೇಟ್ ನಮ್ಮ ಡೇಟು ಇನ್ನೂ ಎಂಡ್ ಆಗಿಲ್ಲ. ಗೋವಾದ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಿದೆ. ಸ್ಟೇ ಟ್ಯೂನ್ಡ್.